ವಿಷ್ಣು ಸಹಸ್ರನಾಮದ 24ನೇ ಶ್ಲೋಕ ಏನ್ ಹೇಳುತ್ತೆ, ಹಾಗೆ ಆರಿದ್ರಾ ನಕ್ಷತ್ರದ 4ನೇ ಪಾದದವರ ಗುಣಗಳು ಹೇಗಿರುತ್ತೆ ತಿಳಿಸ್ಕೊಡ್ತೀರಾ? ಖಂಡಿತ ವೀಕ್ಷಕರೇ, ಇವತ್ತಿನ ವಿಷ್ಣು ಸಹಸ್ರನಾಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಶ್ಲೋಕ ಏನೋ ಹೇಳ್ಬಿಟ್ಲು 24ನೇದು ಅಂತ, ಸಾಕ್ಷಾತ್ ಗಾಯತ್ರಿ ಇದು. ಆ 24ನೇ ಸಂಖ್ಯೆ ನೀವು ಈ ಶ್ಲೋಕವನ್ನು ಹೇಳ್ಕೊಳಕ್ಕೆ ಮೊದಲು ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ತಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳ್ಕೋಬೇಕು. ತದನಂತರ ಈ ಶ್ಲೋಕವನ್ನು ಹೇಳ್ಕೋಬೇಕು. ಯಾಕೆ ಅಂದ್ರೆ ಸಾಧಾರಣವಾಗಿ 4ನೇ ಪಾದ ಆರಿದ್ರ ನಕ್ಷತ್ರದವರಿಗೆ ದೈವ ಬಲ ಬಹಳ ಕಮ್ಮಿ. ಅವರಲ್ಲಿ ಶಕ್ತಿ ಇದ್ರೂ ಏನ್ ಮಾಡ್ತಾರೆ ಗೊತ್ತಾ, ದೇವ್ರು ನಮಸ್ಕಾರ ಮಾಡಲ್ಲ, ಹಾಯ್ ಬಾಯ್ ಅಂತ ಕೂಡ ಅನ್ನಲ್ಲಪ್ಪ. ಕರ್ಮ ಅಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು, ಭಗವಂತ ಅನ್ಬೇಕು. ಯದ್ಭಾವಂ ತದ್ಭವತಿ. ತಮ್ಮ ಭಾವನೆಗಳನ್ನು ಭಗವಂತನ ಹೇಳ್ಕೋಬೇಕು. ಕೆಲವರು ಯಾವ ಕಾಲಕ್ಕೂ ಆರಿದ್ರ ನಕ್ಷತ್ರರು ಯಾರ ಹತ್ರ ಏನು ಹೇಳ್ಕೊಳ್ಳಲ್ಲ, ಮಿಂಗಲ್ ಆಗೋದು ಕಮ್ಮಿ. ಇಂಥವ್ರು ಏನ್ ಮಾಡ್ತಾರೆ, ಒಬ್ಬೊಬ್ಬರೇ ನರಳುತ್ತಾರೆ. ಆ ಒಬ್ಬೊಬ್ಬರೇ ನರಳತಕ್ಕಂಥ ಅವಕಾಶವನ್ನ ನಾವು ಸರಿತಿದ್ದುಪಡಿಸಬೇಕು. ಆರಿದ್ರ ನಕ್ಷತ್ರ 4ನೇ ಪಾದದವರಿಗೆ ಸಾಕಷ್ಟು ಜನಕ್ಕೆ ಏನಾಗುತ್ತೆ, ಜೀರ್ಣಶಕ್ತಿ ಬಹಳ ಕಮ್ಮಿ ಇರುತ್ತೆ. ಕಾನ್ಸ್ಟಿಪೇಷನ್ 1, 2, 3. ಆ 1, 2, 3 ಯಾವ ಕಾಲಕ್ಕೂ ಯಾವ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಗತಕ್ಕಂಥ ಅಂದ್ರೆ ಜೀರ್ಣಶಕ್ತಿಲಿ ಯಾವತ್ತು ತಿಳ್ಕೊಳ್ಳಿ, ಲಿವರ್ ಇನ್ವರ್ಟೆಡ್ ಆಗಿರುತ್ತೆ. ಇವ್ರಿಗೆ ಯಾವತ್ತು ಈ ಲಿವರ್ ಇನ್ವರ್ಟೆಡ್ ಹೀಗಾದಾಗ ಏನಾಗುತ್ತೆ, ಲಾಕ್ ಆಗಿರುತ್ತೆ. ಅದನ್ನು ಸರಿಪಡಿಸ್ಕೋಬೇಕು. ಅದಕ್ಕೆ ನಾನು ಮೊದಲೇ ಹೇಳಿದ್ದೇನೆ, ಲಿವರ್ ಸರಿಪಡಿಸ್ಕೊಳ್ಳೋದು ಏಕೈಕ ಸ್ಥಳ ಕೊಲ್ಲೂರು ಮೂಕಾಂಬಿಕೆ. ಅದಕ್ಕೆ ಹೇಳೋದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಪ್ರಾತಃ ಕಾಲ, ಮಾಧ್ಯಾಹ್ನಿಕ, ಸಂಧ್ಯಾಕಾಲ, ಆ 3 ಸಲ ಉಪವಾಸದಿಂದ ಮುಳುಗಿ ಕುಕ್ಕರ್ಸ್ಕೋಬೇಕು. ಕತ್ತವರೆಗೂ ನೀರಲ್ಲಿ ಸೌಪರ್ಣಿಕಾ ನದಿ ಮೂಕಾಂಬಿಕೆ ಜಗನ್ಮಾತೆ ಅನ್ನಬೇಕು. ಆಗ ಆ ಕುಜದೋಷ ಸಮೇತವಾಗಿ ಲಿವರ್ ಇನ್ವರ್ಟೆಡ್ ಆಗಿರತಕ್ಕಂಥದ್ದು ಸರಿತಿದ್ದುಪಡಿಸ್ಕೊಂಡು ಆವಾಗ ಕಾನ್ಸ್ಟಿಪೇಷನ್ಸ್ ಹೋಗುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಏನು ಹೇಳುತ್ತೆ, ಆರಿದ್ರ ನಕ್ಷತ್ರದವರಿಗೆ ಚಕ್ಷಸೋ, ಕಣ್ಣನ್ನ ಯಾವ ಕಾಲ ನೀರಲ್ಲಿ ಬರ್ತಾ ಇರುತ್ತೆ, ಹೀಗೆ ಉಜ್ಕೊಂತಾ ಇರ್ತಾರೆ, ನೀರು ಬರ್ತಾ ಇರುತ್ತೆ. ಆ ನೀರನ್ನ ಸರಿಪಡಿಸ್ಕೋಬೇಕು. ಆರಿದ್ರ ನಕ್ಷತ್ರ ಅವರಿಗೆ ನೀರು ಸರಿಪಡಿಸ್ಕೊಳ್ಳೋದ್ರೆ ಬಹಳ ಕಷ್ಟ. ಸಮಯಕ್ಕೆ ಒಂದು ಸುಳ್ಳು ಬಹಳ ಜನ ಉಪಯೋಗಿಸ್ಕೊಂತಾರೆ. ಸುಳ್ಳು ಟಕ 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 ಅಂತ ಬರುತ್ತೆ. ಅವರಿಗೆ ಯಾವ ಕಾಲಕ್ಕೂ ಜೀವನದಲ್ಲೇ ಸುಳ್ಳನ್ನ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೋ ಗೊತ್ತಿಲ್ಲ. ಆದ್ರೆ ವಿಚಾರ ಎಲ್ಲ ಆರಿದ್ರ ನಕ್ಷತ್ರವ್ರಿಗೆ ಅಂತ ಅನ್ಕೋಬೇಡಿ, ಒಂದೊಂದು ವಿಚಾರ ಒಬ್ಬೊಬ್ಬರು ಕೂಡ. ಆದರೆ ಆ ಆರಿದ್ರ ನಕ್ಷತ್ರವನ್ನ ಸರಿಪಡಿಸ್ಕೊಳ್ಳೋದು ಯಾರೋ, ಪರಮೇಶ್ವರ. ಆರಿದ್ರ ಪರಮೇಶ್ವರನ ಅರ್ಧ ಈಶಾ. ಆ ಅಂತಕ್ಕಂಥದ್ದು ಅಂತಕ್ಕಂಥದ್ದು ಅಮ್ಮ ಜಗನ್ಮಾತೆ. ರಿದ್ರ ನಿನ್ನಲ್ಲಿ ಅರ್ಧ ಪರಮೇಶ್ವರ. ಅದಕ್ಕೆ ಆ ರಿದ್ರ ನಕ್ಷತ್ರ ಪರಮೇಶ್ವರನ ಅಂಶವಾಗಿರೋದ್ರಿಂದ ಅರ್ಧನಾರೀಶ್ವರ ಪೂಜೆ ಮಾಡಬೇಕು. ಇವರಿಗೆಲ್ಲ ತಿರುಚನಗೂಡಲ್ಲಿ ಅರ್ಧನಾರೀಶ್ವರ ವ್ರತ ಮಾಡುವಾಗ ಪರಿಪೂರ್ಣವಾಗಿ ಗಂಡ ಹೆಂಡತಿ ಅನ್ಯೋನ್ಯತೆ ಬಹಳ ಚೆನ್ನಾಗಿರ್ತಕ್ಕಂಥ ಅವಕಾಶ. ಆದರೆ ಕಾಮಗ್ರಹ ಸ್ವಲ್ಪ ಮಟ್ಟಿಗೆ ಅವರಿಗೆ ನೀವು ಮಾಡಬೇಕು, ಪ್ರೋತ್ಸಾಹಿಸಬೇಕು. ಅಂದ್ರೆ ಹೆಂಗಸರಾದವರು ಆರಿದ್ರ ನಕ್ಷತ್ರ ಇದ್ದರೆ ಗಂಡಸು ಸ್ವಲ್ಪ ಅವ್ರನ್ನ ತೇಜಸ್ಸನ್ನ ವರ್ಚಿಸ್ಬೇಕು. ಯೋಚನೆ ಮಾಡ್ಬೇಕಂದ್ರೆ ನಾನಿದ್ದೀನಿ ಅನ್ಬೇಕು. ಅವ್ರು ಅನ್ನಲ್ಲ. ಅದೇ ಗಂಡಸಾಗಿದ್ರೆ ಹೆಣ್ಣೋ ಅನ್ಬೇಕು. ಏನಂತ, ನೀ ಯೋಚನೆ ಮಾಡಿ ನಾನಿದ್ದೀನಿ ಅಂತ ಆ ಪ್ರೋತ್ಸಾಹ ಕೊಡಬೇಕು. ಆಗ ಜೊತೆಗಿದ್ದೀನಿ. ಅವ್ರಿಗೇನು ಅನ್ಕೊಂತಾರೆ, ಇನ್ಫೀರಿಯರಿಟಿ ನಾನು ಯಾರು ಇಲ್ಲ ಅನ್ಕೊಂತಾರೆ. ಇದೆಲ್ಲ ಆರಿದ್ರ ನಕ್ಷತ್ರ ಗುಣಪಾಠಗಳು. ಆರಿದ್ರ ನಕ್ಷತ್ರಕ್ಕೆ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಅವಕಾಶ ಏನಂದ್ರೆ, ಯಾವತ್ತಿದ್ರು ಕಣ್ಣು ಕಾಂತಿಗಳನ್ನ ಕಮ್ಮಿ ಕಮ್ಮಿ ಕಮ್ಮಿ. ಅವ್ರಿಗೆ ರಾತ್ರಿ ಹೊತ್ತು ಡಿಮಿನಿಷನ್, ನಿದ್ರಾ ಅವಸ್ಥೆ ಜಾಸ್ತಿ ಬರುತ್ತೆ. ಇವರಿಗೆ ಸ್ಲೀಪಿಂಗ್ ಅಮೇಷಿಯಾ ಅಂದ್ರೆ ನಿದ್ರೆ ಅವಸ್ಥೆಯನ್ನು ಎಳ್ಕೊಂಡ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ಅವಾಯ್ಡ್ ಮಾಡಬೇಕು. ಅದಕ್ಕೆ ರಾತ್ರಿ ಪಿಶಾಚಿಗಳು, ಬೆಳಗ್ಗೆ ಹೊತ್ತು ನಿದ್ರೆ. ಬೆಳಗ್ಗೆ ಪಿಶಾಚಿಗಳು, ರಾತ್ರಿ ನಿದ್ದೆ ಅಂತಲ್ಲ. ಯಾವ ಕಾಲಕ್ಕೂ ಇವರೆಲ್ಲ ರಾತ್ರಿ ಎಷ್ಟು ಕೆಲಸ ಬೇಕಾದ್ರೂ ಮಾಡಿಸ್ತಾರೆ, ಬೆಳಗ್ಗೆ ಹೊತ್ತು ಕೆಲಸವೇ ಮಾಡೋಕ್ಕಾಗಲ್ಲ ಆ ನಿದ್ರೆ. ಅದಕ್ಕೆ ಆ ಕಣ್ಣಲ್ಲಿ ನೀರು ಏನಂದ್ರೆ ತಲೆಯಲ್ಲಿ ನೀರು ಸೇರ್ಕೊಳ್ಳುತ್ತೆ. ಯಾಕೆ ತಲೆಯಲ್ಲಿ ನೀರು ಸಿಗೋತಲೆ, ಇವರೆಲ್ಲರೂ ಆರಿದ್ರ ನಕ್ಷತ್ರವರೆಲ್ಲ ಹುಟ್ಟೋದು ತಾಯಿಗೆ ಸಮಾನವಾಗಿ ಏನಾಗುತ್ತೆ, ಗರ್ಭಶೇಷದಲ್ಲಿ ನೀರಿನಂಶ ಜಾಸ್ತಿ ತಲೆಗೆ ಸೇರ್ಕೊಳ್ಳುತ್ತೆ. ಇದಕ್ಕೆ ಫಸ್ಟ್ ಪರಿಹಾರ ಯಾರೋ, ವಿಷ್ಣು ಸಹಸ್ರನಾಮದ ಈ ಒಂದು ಶ್ಲೋಕ. 108 ಶ್ಲೋಕ ಇದೆ, ಜ್ಞಾಪಕ ಇಟ್ಕೊಳ್ಳಿ. ಅದರಲ್ಲಿ ಆರಿದ್ರ ನಕ್ಷತ್ರ 4ನೇ ಪಾದ, ಅದರಲ್ಲಿ 24ನೇ ಶ್ಲೋಕ ಗಾಯತ್ರಿ ಮಂತ್ರ ಸಮೇತವಾಗಿ ಹೇಳ್ಕೊಂಡ್ರೆ ಉತ್ತಮ ಉತ್ತಮ ಉತ್ತಮ. ಬನ್ನಿ ವಿಷ್ಣು ಸಹಸ್ರನಾಮ ಏನಂತ ಹೇಳುತ್ತೆ ನೋಡೋಣ. ಪರಮೇಶ್ವರ ಮಹಾವಿಷ್ಣುನ ಸ್ವಾಗತಿಸಿ ಈ ಒಂದು ಶ್ಲೋಕಕ್ಕೆ ಹೋದ್ರೆ ಉತ್ತಮ. ಅದಕ್ಕೆ ನಿಧಾನ ಮಾಡೋದು ಬೇಡ, ತಡ ಮಾಡೋದು ಬೇಡ. ಶ್ಲೋಕಕ್ಕೆ ಹೋಗೋಣ ಬನ್ನಿ ವೀಕ್ಷಕರು. ಅಗ್ರಣೀರ್ಗ್ರಾಮೀ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣಃ ಸಹಸ್ರಮೂರ್ಧಾ ವಿಶ್ವಾತ್ಮ ಸಹಸ್ರಾಕ್ಷಃ ಸಹಸ್ರಪಾತ್. ಅಗ್ರಣೀರ್ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣಃ ಸಹಸ್ರಮೂರ್ಧಾ ವಿಶ್ವಾತ್ಮ ಸಹಸ್ರಾಕ್ಷಃ ಸಹಸ್ರಪಾತ್. ಈ ಸಹಸ್ರಾಕ್ಷ ಸಹಸ್ರಪಾದ್ ಅಂದ್ರೆ ಸಾಕ್ಷಾತ್ ನಿಮ್ಮ ಭಗವಂತನ ಕೃಪಾಕಟಾಕ್ಷ ಸುದರ್ಶನ. ಅದಕ್ಕೆ ಕಾರ್ತಿವೀರ್ಯ ಅರ್ಜುನ ಸಹಸ್ರಪಾದ್. ಅವನಿಗೆ ಈ ಆರಿದ್ರ ನಕ್ಷತ್ರ.
ಆ ಸಹಸ್ರಪಾದ ಅಂದ್ರೆ ಎಷ್ಟೋ ಹುಡುಗಿರ ಜೊತೆಗೆ ಬಹಳ ಹುಡುಗಿರು ರಾವಣನಿಗೆ ಅಗೇನ್ಸ್ಟ್ ಆಗಿ ನಿಂತ್ಕೊಂಡ, ಬ್ರಾಹ್ಮಣರಿಗೆ ವಿರೋಧವಾಗ್ತಾರೆ. ಸಾಕಷ್ಟು ಜನ ಇವರೇನ್ ಮಾಡ್ತಾರೆ, ರಾಜಕೀಯ ವ್ಯಕ್ತಿಗಳು. ಇವರುಗಳು ಬ್ರಾಹ್ಮಣ ಗುರು ತತ್ವದಲ್ಲಿ ಕಮ್ಮಿ, ಗುರುವಿನ ದೂರ. ಯಾಕೆಂದ್ರೆ ಇವರೇ ಸ್ವತಃ ಬುಧನ್ ಮೇಲೆ ಕೂತಿರೋದ್ರಿಂದ ಆ ಬುಧ ಇವರಿಗೆ ಫ್ಲಕ್ಚುಯೇಷನ್ ಮೈಂಡ್. ಒಬ್ರು ಹೇಳಿದಾಗ ಹೂ ಅಂತಾರೆ, ತದನಂತರ ಬೇಡ ಅಂತ ಬಿಡ್ತಾರೆ. ಅದಕ್ಕೆ ಆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಇವ್ರೇನ್ ಹೇಳ್ತಾರೆ, ಸಮಾನ ಶ್ರೀಮಾನ್ ಅಂದ್ರೆ ಆ ಸಮಾನ ಅಗ್ರಣಿ ಅಂದ್ರೆ ಯಾವತ್ತೂ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥವ್ರು. ಸಣ್ಣ ಪುಟ್ಟ ಅಂದ್ರೆ ಇವ್ರಿಗೆ ಟೇಸ್ಟ್ ಬಹಳ ಕಮ್ಮಿ. ಸಾಧಾರಣವಾಗಿ ಟೇಸ್ಟ್ ಕಮ್ಮಿ ಇರುತ್ತೆ. ಯಾವ ಕಾಲಕ್ಕೂ ಅಭಿವೃದ್ಧಿಯನ್ನ, ಯಾವ ಕಾಲಕ್ಕೂ ಖಾರ ಆಗಿರ ಉಪ್ಪು ಖಾರ ಅಂತೀವಲ್ಲ ಹಾಗೆ ಅದನ್ನೆಲ್ಲ ತಿಂತಕ್ಕಂಥ ಅವಕಾಶಗಳು ಬಹಳ ಕಮ್ಮಿ. ಇವ್ರುಗಳಿಗೇನು ಅಂದ್ರೆ ಸಂತೃಪ್ತಿ, ಇವತ್ತು ಕೆಲಸ ಆಯ್ತು ಫನಿಶ್ಡ್. ಆದ್ರೆ ಇವ್ರೇನು ಅಂದ್ರೆ ಆಯಾಸಕಾರಕರು, ಯಾವತ್ತು 24 ಗಂಟೆ ಆಯಾಸಗಳು. ಅಗ್ರಣಿ ಗ್ರಾಮಣಿ ಅಂದರೆ ಅವ್ರೇನು ಹೇಳ್ತಾರೆ, ರಾಜಕೀಯ ವ್ಯಕ್ತಿಗಳಲ್ಲಿ ವಿಶೇಷವಾಗಿ ನೇತ ಆ ರಾಜಕೀಯದವರೇ ಆಗಿರ್ತಾರೆ. ಹೀಗೆ ರಾಜಕೀಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯಾರಿದ್ರೆ ಅವರು ಸುಳ್ಳುಗಳನ್ನ ಹೆಚ್ಚಾಗಿ ಹಾಕ್ತಾರೆ. ಇಲ್ಲ ವಿಶೇಷವಾಗಿ ಇವ್ರೇನಂತಾರೆ, ತೆರೆ ಮರೆ ಕಾಯಿ, ಕೆಲಸ ಮಾಡಿಟ್ಬಿಡ್ತಾರೆ, ಹೆಸರು ಅವನಿಗೆ ಹೊಟ್ಟೋಗುತ್ತೆ. ಆ ರೀತಿ 4ನೇ ಪಾದದವರಿಗೆ ತಮ್ಮ ಹೆಸರು ಕೀರ್ತಿ ಪತಾಕೆಯನ್ನ ಹಾರಿಸೋಣ ಅಂದ್ರೆ ಕೆಲಸ ಎಲ್ಲ ಕಷ್ಟಪಟ್ಟು ಮಾಡಿದ್ರು ಯಾವನೋ ತಗೊಂಡೋಗ್ತಾನೆ. ಅದಕ್ಕೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಅದಕ್ಕೆ ವಿಶೇಷವಾಗಿ ಈ ಆರಿದ್ರ ನಕ್ಷತ್ರಕ್ಕೆ 4ನೇ ಪಾದಕ್ಕೆ 1, 2, 3, 4 ದಯವಿಟ್ಟು ಹೇಳ್ತೀನಿ, ಸ್ತ್ರೀ ಔಪಾಸನೆಯನ್ನ ಮಾಡ್ತಕ್ಕಂಥ ನೀವುಗಳು ಗಾಯತ್ರಿಯನ್ನ ಮಾಡಿ. ತದನಂತರ ಶಿವದರ್ಶನವನ್ನ ಎಂದಿಗೂ ಮಾಡ್ತಾನೇ ಇರಿ. ಯಾವ ಕಾಲಕ್ಕೂ ಗುರು ನಿಂದನೆಗಳನ್ನ ಮಾಡೋದು ನಿಲ್ಲಿಸಬೇಕು. ಯಾವ ಕಾಲಕ್ಕೂ ಗುರು ದೇವಸ್ಥಳಕ್ಕೆ ಹೆಚ್ಚಾಗಿ ಹೋಗಬೇಕು. ಬ್ರಾಹ್ಮಣಿ ಸ್ವರೂಪ ಅಂದ್ರೆ ಅವರಿಗೆ ಯಾವ ಕಾಲಕ್ಕೂ ಚಿಕ್ಕ ಮಕ್ಕಳಿಗೆ ಸ್ವೀಟ್ ತಿಂಡಿ ತಿನಿಸುಗಳನ್ನ ಬುಧವಾರದ ದಿವಸ ಒಂದು ಚಾಕ್ಲೇಟ್ ಏನೋ ಒಂದು ಸ್ವೀಟ್ನ ಶನಿಗೆ ಶಾಂತಿಯನ್ನ ಮಾಡ್ತಾ ಇರಬೇಕು. ಆಗ ಉತ್ತಮ. ಈ ಮಂತ್ರನ ಹೇಳ್ಕೊಳ್ಳಿ, ಎಲ್ಲವೂ ಉತ್ತಮ ಆಗತ್ತೆ. ಭಗವಂತನ ಕೃಪಾ ಕಟಾಕ್ಷ ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ಈ ಮುಖಾಂತರ ಹೇಳಿ.